ಅಂಕಲ್ ಬೇಗ ಬನ್ನಿ ಅಂಕಲ್. ಏನಾಯ್ತು? ಯಾಕೆ ಗಾಬರಿಲಿದ್ಯಾ? ಆಂಟಿ ಊಟ ತಿಂಡಿ ಬಿಟ್ಟು ರೂಮಲ್ಲಿ ನಾನು ಉಪವಾಸ ಕೂರ್ತೀನಿ ಅಂತ ಕೂತಿದ್ದಾರೆ. ಏನು ಅನಾಹುತ ಮಾಡ್ತಾರ? ಯಾಕೆ ಹೀಗೆ ಮಾಡ್ತಿದ್ದಾರೆ? ಆರತಿ ಅವ್ರೆ, ಏನು ಮಾಡ್ತಿದ್ದೀರಾ? ನೀವು ಈ ರೀತಿ ಉಪವಾಸ ಕೂತ್ಕೊಂಡ್ರೆ ಸಮಸ್ಯೆ ಬಗೆಹರಿಯಲ್ಲ. ಚಿಕ್ಕ ಮಕ್ಳ ಥರ ಹಠ ಮಾಡೋದು ನಿಲ್ಲಿಸಿ. ಹೌದು, ನಾನು ಚಿಕ್ಕ ಹುಡುಗಿ ಥರನೇ ಹಠ ಮಾಡ್ತಾ ಇದ್ದೀನಿ. ಉಪವಾಸ ಮಾಡ್ತಿರೋದೆ ನನ್ನ ಹುಚ್ಚಾಟಕ್ಕೆ. ಈ ಮನೇಲಿ ಮದುವೆ ವಿಷಯಕ್ಕೊಂದು ತೀರ್ಮಾನ ಬರೋವರೆಗೂ ನಾನು ಹೀಗೆ ನನ್ನ ಮನಸ್ಸನ್ನು ನಾನು ಬದಲಾಯಿಸ್ಕೊಳಕ್ಕಾಗಲ್ಲ. ಇದು ಬರೀ ಹುಚ್ಚಾಟ ಅಲ್ಲ, ಹುಚ್ಚಾಟದ ಪರಮಾವಧಿ. ಎಲ್ಲ ಹುಚ್ಚಾಟಕ್ಕೂ ಒಂದು ಲಿಮಿಟ್ಸ್ ಅನ್ನೋದಿರುತ್ತೆ. ಆ ಲಿಮಿಟ್ಸ್ನ ಕ್ರಾಸ್ ಮಾಡೋದು ಒಳ್ಳೇದಲ್ಲ. ನಿಮ್ಮ ಕಣ್ಣಿಗೆ ನಾನು ಹಿಡ್ಕೋತಿರೋದು ಹುಚ್ಚಾಟ ಅಂತ ಅನ್ಸ್ಬೋದು, ಆದರೆ ನನ್ನ ಪರಿಸ್ಥಿತಿನ ಯಾರು ಅರ್ಥ ಮಾಡ್ಕೋತಾರೆ? ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡಿ, ಆಗ ಗೊತ್ತಾಗುತ್ತೆ ನನ್ನ ನೋವು ಸಂಕಟ ಏನು ಅಂತ. ಇನ್ನು ಎಷ್ಟು ಅರ್ಥ ಮಾಡ್ಕೋಬೇಕ್ರಿ? ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೆ ಸಮಾಧಾನ ಹೇಳಿ ನನಗೂ ಸಾಕಾಗೋಗಿದೆ. ನಿಮ್ಮ ಮಗನ ತಪ್ಪಿಗೋಸ್ಕರ ನಾನು ತಲೆ ತಗ್ಸಿದ್ದೀನಿ. ಇನ್ನು ನನ್ನ ಕೈಲಿ ತಲೆ ತಗ್ಸೋದಕ್ಕಾಗಲ್ಲ. ನಿಮಗೆ ನಿಮ್ಮ ಮಗನ ದರ್ದಿಗೋಸ್ಕರ ಇಷ್ಟು ವರ್ಷ ದುಡ್ದಿದ್ದೀನಿ ನಾನು. ನನಗೂ ಸ್ವಂತಕ್ಕೆ ಸ್ವಾಭಿಮಾನ ಅನ್ನೋದಿದೆ. 4 ಬುದ್ಧಿ ಮಾತು ಹೇಳಿದ್ರೆ ಅರ್ಥ ಆಗಲ್ಲ. ನನ್ನ ಮಾತನ್ನ ಕೇಳಲ್ಲ ಅವನು. ಲಂಗು ಲಗಾಮಿಲ್ದಿರೋ ಕುದುರೆಗೆ ಕಲ್ಗಚ್ಚು ಕುಡಿಸಿದ್ರೆ ಆಡುತ್ತಲ್ಲ, ಹಾಗೆ ಆಡ್ತಾನ ಅವನು. ಹೋಗಿ ನೀವೇ ಬುದ್ಧಿ ಹೇಳಿ, ಗೊತ್ತಾಗತ್ತೆ. ನಾನು ಸೋತಿದ್ದೀನಿ. ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದರೆ ನನಗೆ ಫಲ ಸಿಗಲಿಲ್ಲ. ಯಾರು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಎಲ್ಲ ಅವ್ರವ್ರ ಮುಗಿ ನೇರಕ್ಕೆ ಮಾತಾಡ್ತಾರೆ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, ಅವನು ನನ್ನ ಹುಡ್ಕೊಂಡು ಬರ್ತಾನೆ. ನೀವೆಲ್ಲರೂ ಕೂತ್ಕೊಂಡು ಮಾತಾಡಿ. ನೀವೆಲ್ಲರೂ ಒಂದು ನಿರ್ಧಾರಕ್ಕೆ ಬರೋವರೆಗೂ ನಾನು ಅನ್ನ ನೀರು ಮುಟ್ಟಲ್ಲ. ಯಾರು ಹೇಳಿದ್ರು ಸರಿ. ಏನು ಹೇಳಿದ್ರು ಮಾಡ್ಕೊಡ್ರಿ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ಆಂಟಿ, ನೀವೇನು ಯೋಚನೆ ಮಾಡಬೇಡಿ. ನನಗೆ ಮದುವೆಗಿಂತ ನೀವೇ ಮುಖ್ಯ. ನಿಮಗೋಸ್ಕರ ನಾನು ಈ ಮದುವೆಯಿಂದ ಹಿಂದೆ ಸರಿತೀನಿ. ಆರ್ಯ ಅವ್ರನ್ನೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಂಟಿ. ಪ್ಲೀಸ್ ನೀವಾಗ ಬಂದು ಊಟ ಮಾಡಿ. ಇಲ್ಲ ಸ್ವಾತಿ, ನೋಡ್ತೀಯ ಈ ಮನೇಲಿ ಎಲ್ಲರೂ ಅವ್ರು ಹೇಳಿದ್ದೆ ನಡಿಬೇಕು, ಅವ್ರದ್ದೇ ಆಟ. ಇಷ್ಟೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೂ ಕೂಡ ಯಾರಿಗೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಅದಕ್ಕೆ ತೀರ್ಮಾನ ಬಂದಿದ್ದೀನಿ. ಸಾಕಾಗಿ ಹೋಗಿದೆ ನನಗೆ. ದಯವಿಟ್ಟು ನನಗೆ ಬಲವಂತ ಮಾಡಬೇಡ ಆಂಟಿ, ಪ್ಲೀಸ್. ಅಜ್ಜಿ, ನೀವ್ ಈಗ ಬಂದ್ರಾ? ನಾನ್ ನಿಮ್ಗೆ ಕಾಯ್ತಾ ಇದ್ದೆ. ಓ, ತುಂಬಾ ಹೊತ್ತಿಂದ ವೇಟ್ ಮಾಡಿಸ್ಬಿಟ್ನಾ? ಪರವಾಗಿಲ್ಲ ಬಿಡಿ ಅಜ್ಜಿ. ನೋಡು, ಇದರಲ್ಲಿ 2 crores ಇದೆ. ನೀನು ಛತ್ರಿ ಇಬ್ರು ಕೂತ್ಕೊಂಡು ಸರಿಯಾಗಿದ್ಯಾ ಅಂತ ಕೌಂಟ್ ಮಾಡ್ಕೊಳ್ಳ. ಅಜ್ಜಿ, ನೀವ್ ಕೌಂಟ್ ಮಾಡಿದೀರಾ ಅಂದ್ಮೇಲೆ ಕರೆಕ್ಟ್ ಆಗೇ ಇರುತ್ತೆ. ಮತ್ತೆ ಕೌಂಟ್ ಮಾಡೋ ನೆಸೆಸಿಟಿನೇ ಇಲ್ಲ ಬಿಡಿ. ಹೌದು ಜಾಸ್ಮಿನ್, ನಾನೇ ಎಣಿಸಿದೀನಿ 2 ಕೋಟಿ ಕರೆಕ್ಟ್ ಆಗಿದೆ. ಯೋ ಶಟ್ ಅಪ್. ನೋಡ್ ಜಾಸ್ಮಿನ್, ವ್ಯವಹಾರ ಅಂತ ಬಂದಾಗ ಎಡಗೈನ ಬಲಗೈ ನಂಬಾರ್ದು, ಬಲಗೈನ ಎಡಗೈ ನಂಬಾರ್ದು. ಕಣ್ಣಿಂದ ಸೇಯಿಂಗ್, ಯು ಟೇಕಿಂಗ್. ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತು ಅಜ್ಜಿ. ನನ್ಗೆ ನಿಮ್ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಅದು ಅಲ್ಲದೆ ಶಕ್ಕು ಅಜ್ಜಿ ಕರೆಕ್ಟ್ ಆಗೇ ಕೌಂಟ್ ಮಾಡಿದ್ದಾರೆ. ಸರಿಯಾಗೇ ಇರುತ್ತೆ ಬಿಡಿ. ಅದು ನಿನ್ನ ನಂಬಿಕೆ. ನೋಡು, ಈಗ ನೀನು ಛತ್ರಿ ಇಬ್ರು ಸೇರ್ಕೊಂಡು ಅಮೌಂಟ್ ಕೌಂಟಿಂಗ್, ಟೇಕಿಂಗ್ ಅಂಡ್ ಗೋಯಿಂಗ್ ಅಲ್ವಾ? ಹ್ಞೂ ಅಜ್ಜಿ, ನಾನು ಚಕ್ರಿಗಾಗಲೇ ಹೇಳಿ ಒಪ್ಸಿದ್ದೀನಿ. ಈಗ ನೀವು ಹೇಳ್ದಾಗೆ ಅಮೌಂಟ್ನ ಕೌಂಟ್ ಮಾಡ್ಕೊಂಡು ಜೊತೆಗೆ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಸರಿನಾ? ಇದು ಬುದ್ಧಿವಂತರ ಲಕ್ಷಣ. ಟೇಕ್ ಅಂಡ್ ಗೋ, ಗೋ ಗೋ ಗೋ. ಬೈರಿಗಮ್ಮ, ಎಂತ ಕೆಲಸ ಮಾಡ್ಬಿಟ್ರಿ. ಜಾಸ್ಮಿನ್ ಒಬ್ಬಳನ್ನೇ ಕಳ್ಸೋದ್ ಬಿಟ್ಟು ಅವಳ ಜೊತೆ ನಾನು ಅವನು ಕಳಿಸ್ತಿದ್ದೀನಲ್ಲ. ಹೇಗಿದೆ ಗೊತ್ತಾ? ಕಳ್ಳನ ಕೈಗೆ ಬನ್ನಿ ಬೀಗ ಕೈ ಕೊಟ್ಟಂಗಿದೆ. ವಾಟ್ ಆರ್ ಯು ಟಾಕಿಂಗ್? ನನ್ನ ನಿರ್ಧಾರಗಳನ್ನೇ ಕ್ವಶನ್ ಮಾಡ್ತೀಯಾ? ಹಾಗಲ್ಲಮ್ಮ, ಈ ಕಳ್ಳನ ಮಗ ಚಕ್ರಿ ಇದನ್ನಲ್ಲ, ಅವ್ನು ಸರಿ ಇಲ್ಲ. ಶಶಾಂಕ್ ಅಕೌಂಟಲ್ಲಿ ದುಡ್ಡನ್ನೇ ಕದ್ದವನು. ಈಗ ಸುಮ್ಮನೆ ಬಿಟ್ಬಿಡ್ತಾನ?
ಜಾಸ್ಮಿನ್ ಕಣ್ಣಿಗೆ ಮಣ್ಣು ಹಚ್ಚಿ ಒಂದಷ್ಟು ದುಡ್ಡು ಕದ್ದಿಟ್ಬಿಟ್ಟು ಇರೋದೇ ಇಷ್ಟು ಅಂತ ಹೇಳಿದ್ರೆ ಇವಳು ಹಿಂದೆ ಮುಂದೆ ನೋಡಲ್ಲ, ಡೈರೆಕ್ಟಾಗಿ ಬಂದು ಕಮ್ಮಿ ದುಡ್ಡು ಇಟ್ಬಿಟ್ಟು ನನ್ನ ಮರ್ಯಾದೆ ಕಳಿತೀರಾ ಅಂತ ನಮ್ಮನ್ನು ಕೇಳ್ತಾಳೆ. ಆಗ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಳ್ಳಲ್ವಾ? ಏ ಶಕ್ಕು, ನನ್ನ ಪ್ಲಾನ್ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಸುಮ್ಮನೆ ನೋಡ್ತಾ ಇರು, ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲೊಂದು ಡ್ರಾಮಾ ನಡೆಯುತ್ತೆ. ಏನು ಬೇರೆ ಮದು? ಹೇಳಲ್ಲ, ಈ ಓನ್ಲಿ ಸೀಯಿಂಗ್. ಅಜ್ಜಿ, ಅಮೌಂಟ್ ಕರೆಕ್ಟಾಗೇ ಇದೆ. ನಾನು ನಿಮ್ಗೆ ಆಗಲೇ ಹೇಳಿಲ್ವಾ, ನೀವು ಕೌಂಟ್ ಮಾಡಿದ್ದೀರಾ ಅಂದಮೇಲೆ ಸರಿಯಾಗೇ ಇರುತ್ತೆ ಅಂತ. ಅಷ್ಟು ಬೇಗ 2 ಕೋಟಿ ಕೌಂಟ್ ಮಾಡ್ಬಿಟ್ರೆ? ಹ್ಞೂ ಅಜ್ಜಿ, ಚಕ್ರಿನೇ ಕೌಂಟ್ ಮಾಡಿದ್ದು. ಎಷ್ಟು ಬೇಗ ಕೌಂಟ್ ಮಾಡಿದ್ರು ಗೊತ್ತಾ? ಗುಡ್ ಕೌಂಟಿಂಗ್. ಸೂಟ್ ಕೇಸ್ ಅಲ್ಲಿಡು. ಯಾಕಜ್ಜಿ? ಅಲ್ಲಿಡು, ಆಮೇಲೆ ನಾನು ಟೆಲ್ಲಿಂಗು. ಇಡು. ಶಕ್ಕು, ಜಾಸ್ಮಿನ್, ಈ ಸೂಟ್ ಕೇಸ್ ನೀನು ತಗೋ. ಛತ್ರಿ, ಈ ಕೀ ನೀನು ತಗೋ. ಇದು ನನಗೆ ಯಾಕೆ ಕೊಡ್ತಾ ಇದ್ದೀರಾ? ಇದರ ಅವಶ್ಯಕತೆ ನನಗಿಲ್ಲ, ಜಾಸ್ಮಿನ್ಗೆ ಕೊಟ್ಬಿಡಿ. ಈ ಕೀ ಅವಳ ಹತ್ರ ಇದ್ರೆ ಸೇಫ್ ಅಲ್ಲ, ಈ ಕೀ ನಿನ್ನ ಹತ್ರ ಇದ್ರೇನೇ ಸೇಫ್. ನೀನು ಹೇಗಿದ್ರು ಆಫೀಸ್ವರೆಗೂ ಹೋಗ್ತೀಯಲ್ಲ, ಆಗ ಅವಳ ಹತ್ರ ಕೊಡು. ಓಕೆ? ಓ ಹಾಗ, ಕೊಡಿ. ಸರಿ ಅಜ್ಜಿ, ನಾವಿನ್ನು ಹೊರಡ್ತೀವಿ. ಬಾಯ್. ಜಾಸ್ಮಿನ್, ನಿಂತ್ಕೋ. ಏನು ಮಾಡ್ತಾ ಇದೀಯಾ? ನಿಮ್ಮಿಬ್ಬರಿಗೂ ಸ್ವಲ್ಪ ಸಂಸ್ಕಾರ ಇಲ್ಲ. ಮೊದಲನೇ ಸಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ದೇವ್ರಿಗೆ ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ ತಗೋಬೇಕು ಅಂತ ಗೊತ್ತಿಲ್ಲ? ನೀನೇನು ಹೇಳ್ಬೇಕಾಗಿಲ್ಲ. ಶಕ್ಕು, ಇವರಿಬ್ಬರನ್ನು ದೇವ್ರ ಹತ್ರ ಕರ್ಕೊಂಡೋಗಿ ಮಂಗಳಾರತಿ ಮಾಡಿ ಮಂಗಳಾರತಿ ಕೊಡಿ ಅವರಿಬ್ಬರಿಗೂ. ಆಯ್ತಮ್ಮ. ಸಾರಿ ಅಜ್ಜಿ. ಸರಿ, ಇದನ್ನ ಇಟ್ಬಿಟ್ಟು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬರ್ತೀನಿ. ಬನ್ನಿ ಚಕ್ರಿ. ನೀವು ಮಾತ್ರ ಪೂಜೆ ಮಾಡಿದ್ರೆ ಸಾಲದು. ಶಕ್ಕು, ಇದನ್ನಲ್ಲಿಟ್ಟು ಪೂಜೆ ಮಾಡು. ಅವನು ಛತ್ರಿ ಛತ್ರಿ ನಮಸ್ಕಾರ ಮಾಡಲ್ವಾ ಕಾಲಿಗೆ? ಥ್ಯಾಂಕ್ ಯು. ಬ್ಯಾಗ್ ಕೊಡಮ್ಮ. ಸರಿ ಅಜ್ಜಿ, ನಾವು ಹೋಗಿ ಬರ್ತೀವಿ. ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಬರ್ತೀವಿ. ಗೋ ಗೋ. ಶಕ್ಕು, ನಾನು ಬಂದಿರೋದು ಆ ಛತ್ರಿನ ಉದ್ಧಾರ ಮಾಡೋದಕ್ಕಲ್ಲ, ಅವನ್ನ ಈ ಹೌಸಿಂದ ಗೇಟ್ ಪಾಸ್ ಮಾಡೋದು. ಏನು ಹೇಳ್ತಿದ್ದೀರಾ ನೀವು? ಹೌದು, ಅವರಿಬ್ಬರು ಟೇಕಿಂಗ್ ಮಾಡಿದ್ದು 2 crores ಅಲ್ಲ, ವೇಸ್ಟ್ ಪೇಪರ್. ನಿಮ್ಗೆ
ಕಾಣಲ್ಲ ನೋಡಿ, ಅದಕ್ಕೆ ದುಡ್ಡು ಕೂಡ ವೇಸ್ಟ್ ಪೇಪರ್ ಥರ ಅನ್ಸಿರುತ್ತೆ. ಈಸ್ ಇಟ್? ನಾನು ಮಾಡೋ ಗೇಮ್ ಪ್ಲಾನಿಂಗು ನೋಡೋರ್ಗೆ ಅರ್ಥನೇ ಆಗುತ್ತೆ. ಅಮ್ಮ, ನಂಗೆ ಈಗಲೇ ತಲೆ ಕೆಟ್ಟು ಹೋಗಿದೆ. ನೀವು ಹೀಗೆ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ರೆ ಹುಚ್ಚ ಹಿಡಿದ್ಬಿಡುತ್ತೆ. ದಯವಿಟ್ಟು ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಐ ವಿಲ್ ಟೆಲ್. ಮೊದಲು ನೀನೋಗಿ ಸೋಫಾಯಿಂದ ದುಡ್ಡನ್ನು ಸೂಟ್ ಕೇಸ್ ಇದೆ, ಅದನ್ನು ತಗೊಂಡು ಬಾ. ಅದು ಎಲ್ಲಮ್ಮ ಇದೆ? ಅದನ್ನಾಗಲೇ ಅವ್ರು ತಗೊಂಡು ಹೋದ್ರಲ್ಲ. ನಾನು ಹೇಳೋದನ್ನು ಮಾಡು. ಅಲ್ಲಿ ಸೂಟ್ ಕೇಸ್ ಇದೆ, ಅದನ್ನು ತಗೊಂಡು ಬಾ. ಭೈರವಿಮ್ಮ, ಇದಿಲ್ಲೇ ಇದೆ. ಇದು ಹೇಗೆ ಬಂತು ಇಲ್ಲಿಗೆ? ಅದು ಆಮೇಲೆ ಟೆಲ್ಲಿಂಗು. ಮೊದಲು ಅದನ್ನು ಓಪನ್ ಮಾಡು. ಎಲ್ಲ ದುಡ್ಡು ಇಲ್ಲೇ ಇದೆ. ಮತ್ತೆ ಅವ್ರು ತಗೊಂಡೋಗಿರೋ ಬ್ಯಾಗಲ್ಲಿ ಖಾಲಿ ಪೇಪರ್ ಇದೆ ತಾನೇ? ಭೈರವ್ಯಮ್ಮ, ಭೈರವ್ಯಮ್ಮ, ಇದು ಹೇಗೆ ಮಾಡಿದ್ರಿ? ಯಾವಾಗ ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಅಯ್ಯಯ್ಯೋ, ಎಂಥ ಕೆಲಸ ಮಾಡಿಬಿಟ್ರು ಭೈರವ್ಯಮ್ಮ ನೀವು. ಅಲ್ಲ, ಜಾಸ್ಮಿನ್ ಆಫೀಸ್ಗೆ ಹೋದ್ಮೇಲೆ ಅದ್ರಲ್ಲಿ ದುಡ್ಡಿಲ್ಲ, ಖಾಲಿ ಪೇಪರ್ ಇದೆ ಅಂತ ಗೊತ್ತಾದರೆ ಅವಳು ಸುಮ್ಮನೆ ಬಿಡ್ತಾಳ? ಮನೆಗೆ ಬಂದು ದೊಡ್ಡ ಗಲಾಟೆನೇ ಮಾಡಿಬಿಡ್ತಾಳೆ. ಏನಪ್ಪ ಮಾಡೋದೀಗ? ಅಯ್ಯೋ, ಅವಳು ಗೊತ್ತಾಗೋಕ್ಕೂ ಮುಂಚೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಅವರಿಬ್ಬರು ಆಫೀಸಿಗೆ ರೀಚ್ ಆದರೆ ತಾನೇ ಅದರಲ್ಲಿ ದುಡ್ಡಿದೆಯೋ ಇಲ್ಲವೋ ಅಂತ ಗೊತ್ತಾಗೋದು. ಅವರಿಬ್ಬರು ಆಫೀಸಿಗೆ ರೀಚ್ ಆಗೋದಕ್ಕೆ ಮುಂಚೆನೇ ಅಲ್ಲೊಂದು ಡ್ರಾಮಾ ನಡೆಯುತ್ತೆ. ನೆಕ್ಸ್ಟು ಆ ಛತ್ರಿ ಅನ್ನೋ ಪೀಡೆಯನ್ನು ನೋಡೋದು ಲಾಕಪ್ನಲ್ಲಿ. ಭೈರವಿಮ್ಮ, ನೀವು ಏನು ಹೇಳ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ, ಚಕ್ರಿ ತಗೊಂಡೋಗಿರೋ ದುಡ್ಡಲ್ಲ ಪೇಪರು, ಆದರೂ ಅವನ್ನ ಲಾಕಪ್ಪಲ್ಲಿ ನೋಡ್ತೀವಿ. ಹೇಗೆ? ವೇಟ್ ಅಂಡ್ ಸಿ. ದುಬೈಲಿರೋ ಶಶಾಂಕು ಅವ್ರ ಹುಡುಗರನ್ನ ಮನೆ ಸುತ್ತ ಬಿಟ್ಟಿದ್ದಾನೆ. ಅವರು ಮನೆ ಸುತ್ತ ವೆಯ್ಟ್ ಮಾಡ್ತಿದ್ದಾರೆ. ಇವ್ರು ಹೋಗಿದ ತಕ್ಷಣ ಇವ್ರನ್ನ ಅಲ್ಲೇ ಕಣೆ ಇರೋದು ಗುಟ್ಟು. ನೋಡ್ತಾ ಇರು ಏನು ನಡೆಯುತ್ತೆ ಅಂತ. ನಮ್ಮ ಅಪ್ಪರನ್ನ ನೀವು ಹೇಳಿದ ಏನೂ ಅರ್ಥ ಆಗ್ತಿಲ್ಲ ನನಗೆ. ಅರ್ಥ ಆಗತ್ತೆ. ಮೊದಲು ನೀನು ಹೋಗಿ ಒಂದು ಬಿಗ್ ಬ್ಯಾಗ್ ತಗೊಳ್ಳು. ಅಯ್ಯೋ ದೇವ್ರೆ, ಈ ಕುರುಡಿ ಏನು ಮಾಡಕ್ಕೆ ಹೊರಟಿದ್ದಾರೆ? ಒಂದು ಅರ್ಥ ಆಗ್ತಿಲ್ಲಪ್ಪ. ನೆಟ್ಟಕ್ಕೆ ಕನ್ನಡದಲ್ಲಿ ಮಾತಾಡೋದನ್ನ ಬಿಟ್ಟು ಇಂಗ್ಲೀಷ್ ಬೇರೆ ಕೇಡು. ಅರ್ಧಂಬರ್ಧ ಇಂಗ್ಲೀಷಲ್ಲಿ ಮಾತಾಡಿ ನನ್ನ ತಲೆ ಕೆಡಿಸ್ತಾ ಇದ್ದಾರೆ. ಒಂದು ಕಡೆ ಚಕ್ರಿ ಕಾಟ, ಇನ್ನೊಂದು ಕಡೆ ಈ ಮುದುಕಿ ಕಾಟ. ಈ ಶಶು ನನ್ನನ್ನು ಇವರಿಬ್ಬರು ಮಧ್ಯದಲ್ಲೂ ಸಿಕ್ಕಾಕೊಂಡು ಸಾಯೋ ಹಾಗೆ ಮಾಡ್ತಿದ್ದಾನೆ. ಎಲ್ಲ ನನ್ನ ಕರ್ಮ. ಸ್ವಾತಿ, ಆರ್ಯ ಬಂದ್ರಾ? ಅರ್ಜೆಂಟಾಗಿ ಬರಕ್ಕೆ ಹೇಳ್ದಲ್ಲ, ಏನು ವಿಷಯ? ಆಂಟಿ ಉಪವಾಸ ಕೂತಿದ್ದಾರೆ, ಒಂದು ತೊಟ್ಟು ನೀರು ಕುಡಿಯಲ್ಲ ಅಂತ ಹೇಳ್ತಿದ್ದಾರೆ. ವಾಟ್? ಯಾಕಂತೆ? ಯಾಕೆ ಅಂದರೆ ಈ ಮನೇಲಿ ಫಸ್ಟ್ ಯಾರು ಮದುವೆ ನಡಿಬೇಕು ಅಂತ ನೀವೇ ಡಿಸೈಡ್ ಮಾಡಿ, ಅಲ್ಲಿವರೆಗೂ ನಾ ಹೀಗೆ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಅಮ್ಮ ಎಲ್ಲಿ? ರೂಮಲ್ಲಿದ್ದಾರೆ. ಅಮ್ಮ, ಏನಿ ಹುಚ್ಚಾಟ? ಇಷ್ಟು ದಿನ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ರಿ, ಈಗ ಉಪವಾಸ ಕೂತು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಬ್ಲ್ಯಾಕ್ ಮೇಲ್ ಮಾಡೋ ಅವಶ್ಯಕತೆ ನನಗಿಲ್ಲ ಕಣೋ. ಹಾಗೇನಾದರೂ ನೀನು ಅಂದ್ಕೊಂಡ್ರೆ ನಾನೇನು ಮಾಡೋದಕ್ಕಾಗಲ್ಲ. ಈಗ ಉಪವಾಸ ಕೂರುವಂಥದ್ದು ಏನಿದೆ?
ಹೇಳಿ, ಯಾಕೆ ನಮಗೆ ಹಿಂಸೆ ಕೊಡ್ತಾ ಇದ್ದೀರಾ? ನಾನು ನಿಮಗೆಲ್ಲ ಹಿಂಸೆ ಕೊಡ್ತಾ ಇದ್ದೀನ? ನಿಮಗೆಲ್ಲ ಒಳ್ಳೇದಾಗಬೇಕನ್ನೋ ಉದ್ದೇಶ ನಂದು. ಆದರೆ ನೀವು ಯಾರೂ ನನ್ನ ಮಾತೇ ಕೇಳಲ್ಲ. ನಿಮ್ಮ ಹಠನೇ ಚಲಾಯಿಸ್ತಾ ಇದ್ದೀರಾ. ಅದಕ್ಕೆ ಯಾರ ಮದುವೆ ಮೊದಲಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಅಲ್ಲಿವರೆಗೂ ನಾನು ಹೀಗೆ ಇರ್ತೀನಿ. ಯಾರು ನನ್ನ ಹತ್ರ ಬರಬೇಡಿ. ನಾನು ಸತ್ರು. ಅಮ್ಮ ಪ್ಲೀಸ್ ಬಿಡ್ತೋನಿ, ಹಾಗೆಲ್ಲ ಮಾತಾಡಬೇಡಿ. ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಕೇಳೋದಕ್ಕೂ ಇನ್ನೇನು ಉಳಿದಿಲ್ಲ ಆರ್ಯ. ನನ್ನ ಮಾತಿನಂತೆ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಹಿಂದೆ ಸರ್ತು ತಗ್ಗಿ ಬಗ್ಗೆ ನಡೀತೀನಿ ಅಂತ ಮುಂದೆ ಬರೋ ತನಕ ನಾನು ಹೀಗೆ ಇರ್ತೀನಿ. ಉಪವಾಸನೆ ಬಿದ್ದಿರ್ತೀನಿ. ನೀವು ಉಪವಾಸ ಕೂತ್ ಮಾತ್ರಕ್ಕೆ ಆದಿತ್ಯನ ಮದುವೆ ಮೊದಲಾಗತ್ತೆ ಅಂತ ಅನ್ಕೊಳ್ಬೇಡಿ. ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ನನ್ನ ಮದುವೆನೇ ಮೊದಲಾಗಬೇಕು. ಇಬ್ಬರಲ್ಲಿ ಯಾರು ಮದುವೆ ಆದರೂ ಸಂತೋಷ. ನೋಡೋಣ ಮದುವೆ ಆಗುತ್ತೋ ಅಥವಾ ನಾನು ಸತ್ತು ನನ್ನ ತಿಥಿ ಮಾಡ್ತಿರೋ ಎಲ್ಲ ನಿಮಗೆ ಬಿಟ್ಟಿದೆ. ಅಮ್ಮ ಯಾಕೆ ಹೀಗೆಲ್ಲ ಮಾತಾಡಿ ನಮ್ಮನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಾ ಇದ್ದೀರಾ? ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಾ ಇರೋದು ನಾನಲ್ಲ ಆರ್ಯ, ನೀವುಗಳು. ಇನ್ನೇನು ಮಾತಾಡಿನೋ ಪ್ರಯೋಜನ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋಗು. ಏನು ತೀರ್ಮಾನ ಮಾಡಬೇಕು ಅಂತಿದ್ದೀರೋ ಮಾಡಿ. ಇಲ್ಲದೆ ಹೋದರೆ ಹೇಳಿದ್ನಲ್ಲ ಅಷ್ಟೇ. ಅಮ್ಮ ಪ್ಲೀಸ್ ಹೋಗು ಒಂದೇ. ಆಂಟಿ ಪ್ಲೀಸ್ ಆಂಟಿ ಬನ್ನಿ ಊಟ ಮಾಡಿ. ನೀವು ಹೀಗೆ ಉಪವಾಸ ಕೂತ್ಕೊಂಡ್ರೆ ಮನೇಲಿ ಎಲ್ಲರೂ ಉಪವಾಸ ಇರ್ತಾರೆ. ಎಲ್ಲ ನಿಮಗೆ ಬಿಟ್ಟಿದೆ ಸ್ವಾತಿ. ದಯವಿಟ್ಟು ಯಾರು ನನ್ನ ಬಲವಂತ ಮಾಡಿಬಿಡಿ. ಇಲ್ಲಿಂದ ಹೋಗಿ. ಆರ್ಯ 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 ಇವಾಗ ಏನು ಮಾಡೋದು? ಆಂಟಿ ನೋಡಿದ್ರೆ ಈ ಥರ ಹಠ ಮಾಡ್ತಿದ್ದಾರೆ. ಎಷ್ಟೇ ಹೇಳಿದ್ರು ಅರ್ಥ ಮಾಡ್ಕೋತಿಲ್ಲ. ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಆಗ್ಲಿ ಬಿಡು ಸ್ವಾತಿ. ಅವ್ರೇನು ಚಿಕ್ಕ ಮಗುನ ಬುದ್ಧಿ ಹೇಳಿ ಊಟ ಮಾಡಿಸೋದಕ್ಕೆ ಎಲ್ಲ ತಿಳಿದವ್ರು ತಾನೆ. ಏನು ಆರ್ಯ ಹೀಗೆ ಮಾತಾಡ್ತೀರಾ? ಅವರು ನಿಮ್ಮ ತಾಯಿ. ಅವ್ರಿಗೇನಾದ್ರು ನಾಳೆ ಹೆಚ್ಚು ಕಡಿಮೆ ಆದರೆ ನೀವು ತಾನೇ ನೋವು ಪಡೋದು. ನೀವೇನೋ ಅಂದ್ಕೊಳ್ಳಲ್ಲ ಅಂದರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ನಾವೇ ಈ ಮದುವೆಯಿಂದ ಹಿಂದೆ ಸರಿದು ಬಿಡೋಣ. ಆದಿತ್ಯ ಅವರೇ ಮದುವೆ ಆಗಲಿ. ನಮಗೆ ಆಂಟಿ ಸಂತೋಷ ತಾನೇ ಮುಖ್ಯ. ಇದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಸ್ವಾತಿ. ಈಗ ಇವ್ರ ಹಠಕ್ಕೆ ನಾವು ಸೋತ್ರೆ ಮುಂದೆ ಅದನ್ನೇ ರೂಢಿ ಮಾಡ್ಕೊಳ್ತಾರೆ. ಆದಿತ್ಯ ನಮ್ಮನ್ನ ಆಳಾಗಿ ನೋಡ್ಕೊಳ್ತಾನೆ. ಆದ್ರೆ ಅಮ್ಮ ಉಪವಾಸ ಕೂತಿದ್ದಾರೆ. ಸರಿ, ಹಾಳಾಗಿ ಹೋಗ್ಲಿ. ಆದಿತ್ಯನ ಮಾತಾಡ್ಸ್ಕೊಂಡ್ ಬರ್ತೀನಿ. ಆದ್ರೆ ಇವ್ರ ಮಾತು ಕಟ್ಬಿದ್ದು ನೀನ್ ಮರಳಾಗಿ ನನ್ನನ್ನು ಈ ಕಟ್ಟಕ್ಕೆ ಸಿಕ್ಕಾಕಿಸ್ಬೇಡ. ಆ ದಿನ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಿದ್ಯಾ ಆರ್ಯ? ಹೋಗು ಹೋಗು. ಈಗ ಇಡ್ತೀನಿ ನೋಡು ಬತ್ತಿನ. ನೀನು ಅಲ್ಲಿಗೆ ಹೋಗೋಷ್ಟರಲ್ಲಿ ಅದು ಹೇಗೆ ಹತ್ತಿ ಉರಿಯುತ್ತೆ ಅಂತ ನೀನೇ ನೋಡ್ತಾ ಇರು. ಹೇಳಿ ರೋಷಾ, ಏನು ವಿಷಯ? ಆದಿ, ನಮಗಿಂತ ಮುಂಚೆ ಅವ್ರ ಮದುವೆ ಆಗಬೇಕು ಅಂತ ಸೂರ್ಯ, ಆರ್ಯ, ಸ್ವಾತಿ ಎಲ್ಲ ಸೇರಿಕೊಂಡು ಒಂದು ದೊಡ್ಡ ಡ್ರಾಮಾ ಶುರು ಮಾಡಿದ್ದಾರೆ ಕಣೋ. ಆ ಡ್ರಾಮದ ಹೆಸರು ಸತ್ಯಾಗ್ರಹ. ಅಂದರೆ ಉಪವಾಸ ಸತ್ಯಾಗ್ರಹ. ಅಯ್ಯೋ, ಮಾಡ್ಕೊಂಡ್ರೆ ಮಾಡ್ಕೊಂಡ್ಲಿ ಬಿಡು. ಅವ್ರು ಉಪವಾಸ ಮಾಡಿ ಸತ್ರ ಸಾಯ್ಲಿ. ಅದಕ್ಕೆ ನಾನು ಯಾಕೆ ಟೆನ್ಷನ್ ಮಾಡ್ಕೊಂಡ್ಲಿ? ಉಪವಾಸ ಕೂರ್ತಿರೋದು ಅವ್ರು ಯಾರು ಅಲ್ಲ ಕಣೋ, ನಿಮ್ಮಮ್ಮ. ಏನು ಹೇಳ್ತಿದ್ದೆ ನೀ ರೋಷಾ? ಉಪವಾಸ ಮಾಡ್ತಿರೋದು ಅಮ್ಮನ? ನಾನು ಹೇಳೋದಿನ ಪೂರ್ತಿಯಾಗಿ ಕೇಳು ಆದಿ. ನಿಮ್ಮಮ್ಮ ಏನೂ ಉಪವಾಸ ಕೂರ್ತಿಲ್ಲ. ಹಾಗಂತ ನಿನ್ನ ಹತ್ರ ಸುಳ್ಳು ಹೇಳಿ ಆರ್ಯ ನಿನ್ನ ಕನ್ವಿನ್ಸ್ ಮಾಡಿ ತಮ್ಮ ಮದುವೆಗೆ ದಾರಿ ಮಾಡಿಕೊಡಿ ಅಂತ ಕೇಳೋದಕ್ಕೆ ನಿನ್ನ ಹತ್ರ ಬರ್ತಿದ್ದಾರೆ. ಅಂದರೆ ಅವ್ರ ಪ್ರಕಾರ ನೀನು ಮದುವೆಗೆ ಒಪ್ಪಿಗೆ ಕೊಡಲಿ ಅಂತ ನಿಮ್ಮಮ್ಮ ಉಪವಾಸ ಕೂತ್ಕೊಂಡಿದ್ದಾರೆ ಕಣೋ. ಓ, ಇದಾ ಮ್ಯಾಟ್ರು?
ಬರಲಿ ಬರಲಿ, ಇನ್ನು ಎಷ್ಟೆಲ್ಲ ಆಟಗಳಾಡ್ತಾರೋ ನಾನು ನೋಡ್ತೀನಿ. ಆದಿ, ಆರ್ಯ ಏನೇ ಕತೆ ಕಟ್ಟಿದ್ರು ನೀನು ಮಾತ್ರ ಕರಗಬೇಡ ಕಣೋ. ನಮ್ಮ ಮದುವೆನೇ ಮೊದಲು ಆಗಲಿ ಅಂತ ಹೇಳು ಪ್ಲೀಸ್. ಅವನ ಪೊಲೀಸ್ ಬುದ್ಧಿ ನನ್ನ ಹತ್ರ ನಡೆಯಲ್ಲ. ಇವತ್ತು ನಾನು ಕೊಡೋ ಉತ್ತರಕ್ಕೆ ತತ್ತರಿಸೋಗ್ಬೇಕು. ನನ್ನ ಹತ್ರನೇ ಡಬಲ್ ಗೇಮ್ ಆಡ್ತಾರ. ಗೇಮ್ ಮಾಡೋದು ಹೇಗೆ ಅಂತ ಅಪ್ಪ ಮಗನಿಗೆ ನಾನು ತೋರಿಸ್ಕೊಡ್ತೀನಿ. ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ ಆದಿ? ಇದು ನನ್ನ ಕರ್ತವ್ಯ ಅಷ್ಟೇ. ಬಾಯ್.